ನೋಡಿ ಇದೆಲ್ಲ ಕತೆ. ದಯವಿಟ್ಟು ಸಿಬ್ಬಂದಿ ಕೊರತೆ, ಕೆಲಸ ಮಾಡೋದು ಕಾಂಟ್ರಾಕ್ಟ್ರು, ಎಲ್ಲ ಟೆಂಡರು. ಇವರು ನಿಗಾ ಇಡೋದು, ಏನು ನಿಗಾ ಇಡೋದು ಕಷ್ಟ ಏನಿದೆ? ಎಷ್ಟು ಗಿಡ ಎಲ್ಲಿ ನೆಟ್ಟಿದ್ದಾರೆ ಅಂತ ಈ ವರ್ಷ ಲೆಕ್ಕ ಹಾಕೋದು ಕಷ್ಟನಾ? ನನ್ನ ಕ್ಷೇತ್ರದಲ್ಲಿ ನಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇನೆ. ನನ್ನ ಪ್ರಕಾರ ಅವೆಲ್ಲ ಜವಾಬ್ದಾರಿಯಿಂದ ನುಣುಚಿಕೊಳ್ತಕ್ಕಂಥ ಪ್ರಯತ್ನಗಳು. ಅದು ಮಾತಾಡಿದೆವು, ಖಂಡಿತ ಆಗಿದೆ. ಇವತ್ತು ಸುಮಾರು ಜನ, ಅದು ಹೇಳ್ಬಿಡ್ತೇನೆ ಒಂದು ನಿಮಿಷ. ಸುಮಾರು ಸಾರ್ವಜನಿಕರು, ಕೆಲವು ಮರಗಳು ವಯಸ್ಸಾಗಿದ್ದಾವೆ, ಕೆಲವು ಒಣಗಿದ್ದಾವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವು ಮುರಿಯಬಹುದು. ಅದರಿಂದ ಆಸ್ತಿಗೆ, ಜೀವಕ್ಕೆ ಹಾನಿ ಆಗಬಹುದು. ಇದನ್ನು ಸಮರ್ಪಕವಾಗಿ ಈ ಸಮಸ್ಯೆಗಳು ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅನ್ನುವಂಥ ದೂರು ಸಾರ್ವಜನಿಕರಿಂದ ಬಂದಿದೆ. ಅದಕ್ಕೆ ನಾನು ಹೇಳಿದ್ದೇನೆ, ಇನ್ನು ಮೇಲೆ ಅದು ಏನೇ ಕಂಪ್ಲೇಂಟ್ ಇದ್ದರೂ ಕೂಡ ನಮ್ಮ GBAದು ಸಹಾಯ ಅಂತ ಆನ್ಲೈನು ದೂರುಗಳ ಒಂದು ಪೋರ್ಟಲ್ ಇದೆ. ಅಲ್ಲಿ ಅವರು ಈ ಥರ ಒಣಗಿದ ಮರ ಇದೆ, ವಯಸ್ಸಾಗಿರೋ ಮರ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಇನ್ನು ಮೇಲೆ ನಮ್ಮ ಸಹಾಯ ಪೋರ್ಟಲ್ನಲ್ಲಿ ನೀವು ಅದನ್ನು ಕಂಪ್ಲೇಂಟನ್ನು ರೈಸ್ ಮಾಡಿದರೆ, ಅದನ್ನು ಇನ್ನು ಮೇಲೆ ನಾವು ಮಾನಿಟರ್ ಮಾಡಿ ಟೈಮ್ ಲೈನ್ ಒಳಗಡೆ, ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ, ಇನ್ನು ಮೇಲೆ ಎಲ್ಲ ಕಂಪ್ಲೇಂಟ್ಸು ಕೂಡ ಆನ್ಲೈನ್ ಪೋರ್ಟಲಲ್ಲೇ ಬರಬೇಕು. ಯಾಕೆ ಅಂತ ನೀವು ಕೇಳ್ಬೋದು. ಏನು ನಿಮಗೆ ಪೇಪರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಆಗಲ್ವ? ಪೇಪರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಾನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಚೀಫ್ ಕಮಿಷನರು ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನಮ್ಮ ಕಮಿಷನರ್ಸು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ವಯಸ್ಸಾಗಿರೋ ಮರದ್ದು ಕಂಪ್ಲೇಂಟ್ ಇದ್ದರೆ ಅಥವಾ ಒಣಗಿರುವ ಮರದ್ದು ಕಂಪ್ಲೇಂಟ್ ಇದ್ದರೆ ನೀವು ನಮ್ಮ GBAನ ಸಹಾಯ ಪೋರ್ಟಲ್ನಲ್ಲಿ ಈ ಇಶ್ಯೂವನ್ನು ರೈಸ್ ಮಾಡಿ, ಅದನ್ನು ನಾವು ಇನ್ಮೇಲೆ ಟೈಮ್ ಲಿಮಿಟ್ ಒಳಗಡೆ ರಿಸಾಲ್ವ್ ಮಾಡೋ ಥರ, ಅದಕ್ಕೆ ಒಂದು ಟ್ರೀ ಆಫೀಸರ್ ಅಂತ ಇರ್ತಾರೆ, ಅವ್ರಿಗೆ ಹೋಗುತ್ತೆ ಆ ಕಂಪ್ಲೇಂಟ್. ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಸಾರ್ವಜನಿಕರ ದೂರು ಸರಿನಾ ಇಲ್ವಾ ಅಂತ ಇತ್ಯರ್ಥಪಡಿಸ್ಬೇಕು. ಅದು ಅವ್ರ ಲೆವೆಲಲ್ಲಿ ಆಗಲಿಲ್ಲ ಅಂದರೆ ಒಂದು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರಿಗೂ ಹೋಗುತ್ತೆ. ಅದನ್ನೆಲ್ಲ ನಾವು ಮಾನಿಟ್ರ್ ಮಾಡ್ತೇವೆ. ಯಾವಾಗ ಮಾನಿಟ್ರ್ ಮಾಡೋಕ್ಕೆ ಸಾಧ್ಯ? ಆನ್ಲೈನ್ ಮುಖಾಂತರ ಬಂದರೆ ಸಾಧ್ಯ. ಪೇಪರಲ್ಲಿ ಕಂಪ್ಲೇಂಟ್ ಮೂವ್ಮೆಂಟನ್ನು ನಾವು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಹೇಳಿದ್ದೇನೆ, ಇನ್ಮೇಲೆ ಅದಕ್ಕೆ ಟೈಮ್ ಲೈನನ್ನು ನಾವು ಫಿಕ್ಸ್ ಮಾಡ್ತೇವೆ. ಆನ್ಲೈನಲ್ಲಿ ಕಂಪ್ಲೇಂಟನ್ನು ರೇಸ್ ಮಾಡಿದರೆ ನಾವು ಅದನ್ನು ಟೈಮ್ ಲಿಮಿಟ್ ಒಳಗಡೆ ರಿಸಾಲ್ವ್ ಮಾಡುವಂಥ ವ್ಯವಸ್ಥೆಯನ್ನು ತಗೊಂಡು ಬರ್ತೇವೆ. ಇವತ್ತಿದೆ ಅಂತ ಹೇಳ್ತಾ ಇಲ್ಲ, ಅದ್ರ ಕಡೆಗೆ ನಾವು ಪ್ರಯತ್ನ ಮಾಡ್ತೇವೆ. ಅಲ್ಲ, ಅವರು ಫೋನ್ ಮಾಡಿದ್ರು ಕೂಡ ನಾನು ಹೇಳಿದ್ದೇನೆ, ಅದನ್ನು ಆನ್ಲೈನ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದೆ. ಸಹಾಯ ಪೋರ್ಟಲನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಅದು ಮಾತಾಡ್ತೇನೆ. ಸಹಾಯ ಪೋರ್ಟಲ್ನು ಇಂಪ್ರೂವ್ ಮಾಡ್ತೇವೆ. ಈಗ ನಂದು ಪ್ರಯಾರಿಟಿ ನೋಡಿ, ನಂದು ಪ್ರಯಾರಿಟಿ ಆಯಿತು, ತನಿಖೆ ನಾನು ಚೀಫ್ ಕಮಿಷನರ್ ಅವ್ರಿಗೆ ಹೇಳ್ತೇನೆ. ಬಟ್ ನನ್ನ ಪ್ರಯಾರಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದು ಇವತ್ತಿಂದಲ್ಲ. ಸಂತಾನಹರಣ ಕಾರ್ಯಕ್ರಮ ಶುರುವಾಗಿ 25 ವರ್ಷ ಆಗಿದೆ. ABC ಕಾರ್ಯಕ್ರಮ ಆವತ್ತಿಂದ. ಈಗ ಆ್ಯಕ್ಷನ್ ತಗೊಳ್ಬೇಕು. ನಾನು ಅದರ ಪರ ವಿರೋಧ ಅಲ್ಲ. ನನಗೆ ಇವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋದು ನನಗೆ ಹೆಚ್ಚಿನ ಪ್ರಯಾರಿಟಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇನ್ಮೇಲೆ ನಾನು ಅವ್ರಿಗೆ ಹೇಳಿದ್ದೇನೆ, ಇದೆಲ್ಲ ನಡೆಯೋದಿಲ್ಲ, ಇದು ಸುಧಾರಣೆ ಆಗಬೇಕು. ಅದ್ರ ಕಡೆಗೆ ನಂಬರ್ 1 ಪ್ರಯಾರಿಟಿ. ಇದು ಎಲ್ಲ ಆವಾಗಲೇ ಈ ಪ್ರಶ್ನೆಗಳು ಕೇಳಿದ್ದಿದ್ರೆ ಈ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಇದು 25 ವರ್ಷದಿಂದ ಹಿಂಗೆ ಬಂದ್ಬಿಟ್ಟಿದೆ. ಈಗ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ನಾನು ಕೆಲವು ಅನುಮಾನಗಳು ನನಗೂ ಕೂಡ ಇದೆ. ಆದರೆ ಅನುಮಾನಗಳನ್ನು ಒಬ್ಬ ಮಂತ್ರಿಯಾಗಿ ನಾವು ಗಂಭೀರವಾಗಿ ಮಾತಾಡಬೇಕಾಗತ್ತೆ. ಅನುಮಾನಗಳನ್ನೇ ಆಧಾರವಾಗಿಟ್ಕೊಂಡು ಮಂತ್ರಿಯಾಗಿ ನಾವು ಮಾತಾಡೋದು ಸರಿಯಲ್ಲ. ಆದರೆ ನಾನು ಅದಕ್ಕೆ ಸೂಚ್ಯವಾಗಿ ಹೇಳಿದ್ದು, ಅವ್ರು ಕೊಟ್ಟಿದ್ದ ಅಂಕಿ ಸಂಖ್ಯೆ ಲೆಕ್ಕ ಯಾವುದೂ ಕೂಡ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ನಂದು ಪ್ರಯಾರಿಟಿ ಏನು, ಈ ಸಮಸ್ಯೆ ಪರಿಹಾರ ಜವಾಬ್ದಾರಿ ತೊಗೊಂಡ್ಮೇಲೆ ಏನಾದರೂ ಒಂದು ಸಾಲ್ವ್ ಮಾಡಬೇಕು. ಇದು
ನಮ್ಮಂಥವ್ರ ಲೆವೆಲಲ್ಲಿ ಇದು ಹೆಚ್ಚಿಗೆ ಚರ್ಚೆ ಆಗಿಲ್ಲ ಅಂತ ಅನಿಸುತ್ತೆ ನನಗೆ, ಬಹುಶಃ 25 ವರ್ಷದಲ್ಲಿ. ಸೊ ಆದರೆ ಜನಗಳಿಗೆ ನೋಡಿ, ಈಗ ಈ ಸ್ಟ್ರೇ ಡಾಗು ಕರೆಕ್ಟಾಗಿ 3 ವರ್ಷ ಮಾಡಬೇಕು ಕಂಟ್ರೋಲ್ ಬರಬೇಕು ಅಂದರೆ. ನಾನು ಇವತ್ತೇ ಏನು ಪರಿಹಾರ ಅಂತ ನಾನು ಹೇಳ್ತಾ ಇಲ್ಲ. ಈಗ ಅನೇಕ ಏನು ಪ್ರಾಣಿ ದಯಾ ಸಂಘಗಳು ಇದ್ದಾವೆ, ಇದರಲ್ಲಿ ಹೈಕೋರ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕಾನೂನುಗಳಿದ್ದಾವೆ. ಆ ಚೌಕಟ್ಟು ಒಳಗಡೆನೇ ನಾವು ಕೆಲಸ ಮಾಡಬೇಕು. ಆ ಚೌಕಟ್ಟು ಒಳಗಡೆ ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಕೆಲಸ ಮಾಡಿದರೆ 3 ವರ್ಷದಲ್ಲಿ ಇದನ್ನು ಕಂಟ್ರೋಲ್ಗೆ ತರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಅಟ್ಲೀಸ್ಟ್ ಅದ್ರ ಕಡೆಗಾದರೂ ನಾವು ಕ್ಲಿಯರ್ ಕಟ್ಟಾಗಿ ಹೆಜ್ಜೆಯನ್ನು ಇಡಬೇಕು. ಅದು ಯಾಕಂದರೆ ನಾನು ನಿಮ್ಗೆ ಹೇಳ್ತಾ, ಇವತ್ತೇನೋ ಮೀಟಿಂಗ್ ಮಾಡಿಬಿಟ್ಟೆ, ಏನೋ ಸಾಲ್ವ್ ಮಾಡಿಬಿಟ್ಟಿದ್ವಿ, ಆ ಭ್ರಮೆಯಲ್ಲಿ ನಾನಿಲ್ಲ. ಫಾಲೋ ಅಪ್ ಮಾಡಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಇದನ್ನು ಹೀಗೆ ಫಾಲೋ ಅಪ್ ಮಾಡಿದರೆ ಏನಾದರೂ ಒಂದು ಕಂಟ್ರೋಲ್ಗೆ ತರ್ಬೋದು. ಲಾಂಗ್ ಟರ್ಮಲ್ಲಿ ಅಟ್ಲೀಸ್ಟ್ ಸಾಲ್ವ್ ಮಾಡ್ಬೋದು. ಮೀಡಿಯಮ್ ಟರ್ಮಲ್ಲಿ ಎಲ್ಲ ಸೇರಿಸಿ ಹಿಡ್ಕೊಂಡು ಬಂದಾಗಿಂದ ವಾಪಸ್ ತೊಗೊಂಡೋಗಿ ಬಿಡೋವರೆಗೂ 5 ದಿನ ಇಲ್ಲ 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 ಏನಾದರೂ ಇದ್ದರೆ ಸರಿಪಡಿಸೋಣ. ಈ ಮಿಕ್ಕಿರೋ 1-6 ಮಂತ್ಸ್ ಯಾಕಲ್ಲಿ ಎಷ್ಟು ಮಾಡ್ತಾರೆ, ದಟ್ಸ್ ದ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಬಂದು, ಈಗ ಸುಪ್ರೀಂ ಕೋರ್ಟ್ ರೀಸೆಂಟ್ ಆರ್ಡರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಶೆಲ್ಟರ್ ಹೌಸಸ್, ಯು ಹ್ಯಾವ್ ಟು ಟೇಕ್ ಡಾಗ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ದಿ ಶೆಲ್ಟರ್ಸ್. ಈಗ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ರಿ, ಮಾಹಿತಿಯನ್ನು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಬಟ್ ಕಾರ್ಪೊರೇಷನ್ ಕಮಿಷನರ್ಸ್ ಹೇಳೋದು, ಈಗ ಆ ಕಟ್ಟಿರುವಂಥ ಶೆಲ್ಟರ್ಸ್ನ ಮೇಂಟೈನ್ ಮಾಡೋಕ್ಕೆ ಟೆಂಡರ್ಸ್ ಕರೀತಾ ಇದ್ರು, ಮಲ್ಟಿಪಲ್ ಟೆಂಡರ್ಸ್ ಕರೀತಾ ಇದ್ರು, ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಿ. ಆ್ಯಂಡ್ ಈ ಇಯರ್ ಎಂಡಲ್ಲಿ ಸಮಯದಲ್ಲಿ ಯು ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್ಸ್ ರಿಪೋರ್ಟ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ on what is the progress of it ಅಂತ. So what is the discussion in that? ಸೊ ಈಗ ಈ ವರ್ಷ ಇಲ್ಲಿವರೆಗೂ ಒಂದು 6,700 ABC ಚಿಕಿತ್ಸೆ ಆಗಿದೆ. ಸೊ ನೆಕ್ಸ್ಟು ಈ ಮಾರ್ಚ್ ಎಂಡ್ವರೆಗೆ ನಾನು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರೋದು 90,000 ರೀಚ್ ಆಗಬೇಕು ಅಂತ. ಈ ವರ್ಷ 90,000 ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ಈಗ ಅವರು ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಹ್ಯೂಮನ್ ರಿಸೋರ್ಸು ಬೇಕು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಬೇಕಾಗುತ್ತೆ. ಸೊ ಇವೆಲ್ಲ ಮೊಬಿಲೈಸ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಆದರೂ ಕೂಡ 90,000 ರೀಚ್ ಆಗಬೇಕು ಅಂತ ಹೇಳಿದ್ದೇನೆ. ಇಲ್ಲ ಅಂದರೆ ಇನ್ನು ಈ 3 ವರ್ಷದಲ್ಲಿ 90 ಕನ್ಸಿಸ್ಟೆಂಟ್ಲಿ ಪ್ರತಿ ವರ್ಷ 90 ಮಾಡಿದರೆ ಐ ಥಿಂಕ್ ನಾವು 95% ಟೋಟಲ್ 95% ಸ್ಟೆರಿಲೈಸೇಷನ್ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವರ್ಷ 30-40 ಸಾವಿರ ಮಾಡ್ಕೊಂಡು ಹೋದರೆ ಇದು ಯಾವತ್ತಿಗೂ ಕೂಡ ನಾವು ಸಮಸ್ಯೆ ಮುಂದೆ ಇರ್ತದೆ, ನಾವು ಸಮಸ್ಯೆ ಹಿಂದೆ ಹೋಗ್ತಾನೇ ಇರ್ತೀವಿ ಅಷ್ಟೇ. ಅದು ಏನು ಹೇಳ್ತಾರಲ್ಲ, ಕುದುರೆಗೆ ಮುಂದ್ಗಡೆ ಹುಲ್ಲು ತೋರಿಸ್ಕೊಂಡು ಓಡಿಸೋದು ಅಂತ, ಹಂಗೆ ಆಗುತ್ತೆ. ಸೊ ನಾವು ಅದಕ್ಕೆ ಡಬಲ್ ಮಾಡಿದರೆ ಮಾತ್ರ ಸಮಸ್ಯೆಗೆ ಮುಂದೆ ನಾವು ಹೋಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾನು ಕೊಟ್ಟಿರೋ ಗುರಿ. ಈ ವರ್ಷಕ್ಕೆ ರ್ಯಾಂಪ್ ಅಪ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿಯನ್ನು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಎರಡನೇದು ಬಂದಾಗೆ ಇನ್ಸ್ಟಿಟ್ಯೂಷ್ನಲ್ದು ಕೂಡ ಅವರೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಷ್ನಲ್ ಸ್ಟ್ರೇ ಡಾಗ್ಸ್ದು ಕೂಡ ಅದನ್ನು ಕೂಡ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ದೇನೆ. ಸ್ವಲ್ಪ ಚಾಲೆಂಜಸ್ ಇದೆ ಅದರಲ್ಲಿ. ಜಾಗ ಬೇಕು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇದೆಲ್ಲ ಕೆಲವು ಕಡೆ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆ ಹೆಚ್ಚಿಗೆ ಮಾಡಬೇಕು ಅಂತ ಅವಶ್ಯಕತೆ ಇದೆ, ಅದನ್ನು ಮಾಡಿ ಅಂತ ಹೇಳಿದೆ. ಜಾಗದ್ದು ಕೆಲವು ಅವ್ರಿಗೂ ಕೇಳಿದ್ದೀವಿ, ನಿಮ್ಮಲ್ಲೂ ಸ್ವಲ್ಪ ಜಾಗ ಕೊಡಿ ಸೈಡಲ್ಲಿ, ಅಲ್ಲೇ ಮಾಡ್ತೀವಿ, ಎಲ್ಲೆಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲೇ ಏನಾಗುತ್ತೆ, ಇದು ಇಂಗ್ಲೀಷಲ್ಲಿ ಹೇಳ್ತಾರೆ NIMBY ಅಂತ, ಅಂದರೆ ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಂತ. ಸೊ ಎಲ್ಲರಿಗೂ ಸಮಸ್ಯೆಗೆ ಪರಿಹಾರ ಬೇಕು, ಆದರೆ ನಮ್ಮನ್ನು ಮಾತ್ರ ಕೇಳಬೇಡಿ ಅಂತ. ಅದು ಅವರು ಹೇಳ್ದಂಗೆ ಇದಕ್ಕೆ NGOs ಕೆಲವರು ಇದ್ದಾರೆ, ಬೇರೆಯವರು ಯಾರೂ ಇಲ್ಲ. ಇದು ಅಕ್ರೆಡಿಷನ್ ಬೇಕು ನ್ಯಾಷನಲ್ ಬ್ಯೂರೋಯಿಂದ. ಸೊ ಅಕ್ರೆಡಿಷನ್ ಇಲ್ಲದೆ ಇರೋರು ಇಲ್ಲ ಯಾರು. ಕೆಲವರು ಇದು ಲ್ಯಾಕ್ ಆಫ್ ಆರ್ಗನೈಸೇಷನ್ಸು ಕೂಡ ಒಂದು ಸಮಸ್ಯೆನೇ. ನಾವು ದುಡ್ಡು ಕೊಡ್ತೀವಿ ಬನ್ನಿ ಮಾಡಿ ಅಂತ ಹೇಳಿದ್ರು ಕೂಡ ಬರೋರ ಸಂಖ್ಯೆ ಕಡಿಮೆ ಇದೆ.
ಸೊ ಈಗ ನಾವು ಇನ್ಮೇಲೆ ಇದ್ರ ಕಡೆಗೆ ಹೆಚ್ಚು ಆಸಕ್ತಿ ತೊಗೊಂಡ್ರೆ ಬಹುಶಃ ಹೊಸಬರು ಬರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೇನೆ, ಸ್ವಲ್ಪ ನೀವು ಅವೇರ್ನೆಸ್ ಮಾಡಿ ಇನ್ವೈಟ್ ಮಾಡಿ ಯಾರಾದರೂ ಈ ಥರದವ್ರನ್ನ ಅಂತ. ಮಾಡಿದ್ದೇವೆ. ಈಗ ಹೌದು, ಈಗ ನೋಡಿ, ನಾವು ಈಗ ಟೇಕಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವು ಯಾರನ್ನೂ ಎವಿಕ್ಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ, ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದರೆ ಅದಕ್ಕೆ ಯಾರೂ ಕೂಡ ತಾವು ಬದಲಾವಣೆ ತರಬಾರ್ದು ಅಂತ ಹೇಳಿದರೆ ಹೇಗೆ ಸಾಧ್ಯ? ಏನಾದರೂ ನಾವು ಬೇರೆ ಇನ್ನೂ 80% ರಸ್ತೆಗಳಿದ್ದಾವೆ, 80% ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ಮಾಡಬೇಕು. ನಾವು ಕೇಳ್ತಾ ಇರೋದು ಇದು ನಮ್ಮ ಲಾಭಕ್ಕೆ ಕೇಳ್ತಾ ಇದ್ದೀವ? ಸಾರ್ವಜನಿಕರು, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನೇ. ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ರಸ್ತೆಗಳಲ್ಲಿ ಯಾವುದೂ ಅಡಚಣೆ ಇರಬಾರ್ದು ಅಂತ ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸು ನನಗೊಬ್ಬನಿಗೆ ಅಲ್ಲ, ಅಥವಾ ಬರೀ ಇವ್ರಿಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಮೇಲೆ ಅದು ದೇಶದ ಕಾನೂನು, ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಯಾರಾದರೂ ಇರಲಿ. ಈಗ ಅದು ನೋಡಿ, ಕೆಲವರು ಪಾಪ ID ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಕೆಲವರು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ಅವ್ರನ್ನ ನಾವು ಎತ್ತಿ ಬಿಸಾಕೋಕ್ಕಾಗತ್ತಾ? ಯಾರಿಗೂ ಆ ರೀತಿ ಮಾಡೋದು ಬೇಡ. ನಾವೇನು ಹೇಳ್ತಾ ಇದ್ದೇವೆ, ಈ ಕೆಲವು ಮುಖ್ಯ ರಸ್ತೆಗಳು ಬಿಟ್ಟು ಬದಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಅವ್ರಿಗೆಲ್ಲ ಇದರಲ್ಲಿ ನೋಟಿಸ್ ಹೆಂಗೆ ಕೊಡ್ತೀರಾ ಇವರೇ? ಏನಂತ ನೋಟಿಸ್ ಕೊಡ್ತೀರಾ? ನಾವು ಆರ್ಟೀರಿಯಲ್, ಸಬ್ ಆರ್ಟೀರಿಯಲ್ ರೋಡ್ಸಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅದು ನಾನು ಮೊನ್ನೆ ಹೋದ್ವಾರನೂ ನಿಮ್ಗೆ ಹೇಳಿದೆ, ಅದು 250 ರೂಪಾಯಿಂದ 10,000, 1 ಲಕ್ಷವರೆಗೂ ಬೇಕಾದರೂ ದಂಡ ಹಾಕ್ಬೋದು. ಅದು ನಾನು ಡಿಸ್ಕ್ರಿಷನ್ ನಮ್ಮ ಲೋಕಲ್ ಆಫೀಸರ್ಸ್ಗೆ ಬಿಟ್ಟಿದ್ದೇವೆ. ಕೋಆಪ್ರೇಷನ್ ಮಾಡಿದರೆ ನಾಮಿನಲ್ ಆಗಿ ಮಾಡಿ, ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಸಿವಿಯರ್ ಪೆನಾಲ್ಟಿನೂ ಹಾಕಿ ಅಂತ ಹೇಳಿದ್ದೇನೆ. ಪ್ರತಿಯೊಂದು ನಾನು ಸಿಚುವೇಶನ್ ನೋಡಿಕೊಂಡು ಮಾಡಿ ಅಂತ ಹೇಳಿದ್ದೇನೆ. ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನೋಡಿ, ಏನಾದರೂ ಒಂದು ಸುಧಾರಣೆ ಆಗಬೇಕು ಬೆಂಗಳೂರಿಗೆ. ಈಗ ನಿಮ್ಮ ಪ್ರಕಾರ ಸುಧಾರಣೆ ಆಗಬೇಕಾ ಬೇಡವಾ? ಅಲ್ಲ, ಒಂದು ನಿಮಿಷ ಮೇಡಮ್, ಲೆಟ್ ಅಸ್ ಅಡ್ರೆಸ್ ಒನ್ ಬೈ ಒನ್ ಇಶ್ಯೂ, ಲೆಟ್ ಅಸ್ ಕಮ್ ಟು ಸಮ್ ಕ್ಲಾರಿಟಿ. ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಬೇಕಾ ಬೇಡವಾ? ನಾನೇನು 100ಕ್ಕೆ 100 ಸಾಲ್ವ್ ಮಾಡೋಕ್ಕೂ ಕೇಳ್ತಾ ಇಲ್ಲ. ಕೆಲವು ರಸ್ತೆಗಳಲ್ಲಾದರೂ ಜನ ಓಡಾಡೋಂಗೆ ಬಿಡಬೇಕು. ಸರ್, ಇವಾಗ ವರ್ಷಕ್ಕೆ 300 ಜನ ಬರೀ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದರೆ? ಹೇಳಿ ಸ್ವಲ್ಪ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದ ಸದಸ್ಯರು ರೋಡ್ ಮೇಲೆ ಅವರು ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಬಂದು ಗಾಡಿ ಯಾವುದೋ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಎಲ್ಲರೂ ಸಹಕಾರ ಕೊಡಬೇಕು. ಜೀವಕ್ಕಿಂತ ಮುಖ್ಯವಾಗಿರೋದು ಏನಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎರಡನೇದು, ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ನಾವು ಎಲ್ಲರೂ ಜನನೂ ಕೂಡ ಕೈ ಜೋಡಿಸ್ಲಿಲ್ಲ ಅಂದರೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡಿಯೋಕ್ಕಾಗುತ್ತಾ? ಸುಧಾರಣೆ ಮಾಡೋಕ್ಕಾಗುತ್ತಾ? ಎಲ್ಲರೂ ಸಹಕಾರ ಮಾಡಬೇಕು. ಯಾರೇ ಇರಲಿ, ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರಾಗಿ ನೀವು ತಕ್ಕೊಳ್ಳಿ. ನಾವು ಯಾರೂ ಬಂದು ನಿಮ್ಮದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನು ಎತ್ತಿ ಕಿತ್ತಾಕಬೇಕು ಮಾಡಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕ್ಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನೀವೇ ವಾಲಂಟಿಯರಾಗಿ ತಕ್ಕೊಳ್ಳಿ. ಯಾವುದು ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರಾ ಸಾರ್ವಜನಿಕರ ಜಾಗ, ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ ಅದು. ಹಾಗೆಯೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪ್ರೇಟ್ ಮಾಡಿ. ಬೆಂಗಳೂರು ಇಲ್ಲ ಅಂದರೆ ಸಮಸ್ಯೆಗಳು ಹೇಳೋದು ಮಾತ್ರ ನಮ್ಮ ಕೆಲಸ, ಪರಿಹಾರದಲ್ಲಿ ನಮ್ದು ಏನೂ ಜವಾಬ್ದಾರಿ ಇಲ್ಲ ಅಂತ ಹೇಳಿದರೆ ಪರಿಹಾರ ಮಾಡೋಕ್ಕಾಗುತ್ತಾ ಅಂತ ವಿಚಾರ ಮಾಡಿ ಅಷ್ಟೇ.
and Environmental Protection Act 2015 ಅಲ್ಲಿ. It's been a decade now the Protection Act has come. ಅದ್ರ ಕ್ಲಿಯರ್ ಆಗಿ ಹೇಳುತ್ತೆ ವೆಂಡಿಂಗ್ ಝೋನ್ಸ್, ನೋ ವೆಂಡಿಂಗ್ ಝೋನ್ಸ್. ಮೇಡಮ್, ಅದರ್ ದೆನ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್ ಆಲ್ ಆರ್ ವೆಂಡಿಂಗ್ ಝೋನ್ಸ್. ಅದಕ್ಕಿಂತ ಏನು ಕ್ಲಾರಿಟಿ? 80% ಏರಿಯಾದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀವಲ್ಲ, ಒಳ್ಳೆ ಕತೆ ಆಯಿತು. ಓಕೆ, ನಾನು ಚೆಕ್ ಮಾಡ್ತೇನೆ, ಇನ್ನೂ ರಿವ್ಯೂ ಮಾಡೋಕ್ಕಾಗಿಲ್ಲ. ನಾನು ರಿವ್ಯೂ ಮಾಡ್ತೇನೆ, ಇನ್ನೂ ರಿವ್ಯೂ ಮಾಡಿಲ್ಲ. ಸುಮ್ಮನೆ ನಾನು ಒಪ್ಕೊಳ್ತಾ ಇದ್ದೀನಲ್ಲ, ಇನ್ನೂ ಆ ಸಬ್ಜೆಕ್ಟ್ ರಿವ್ಯೂ ಮಾಡಿಲ್ಲ ಅಂತ ನೀವು ಹೇಳಿದ್ದೀರಾ. ಐ ಟೇಕ್ ಇಟ್ ಆಸ್ ಅ ಫೀಡ್ಬ್ಯಾಕ್, ಐ ವಿಲ್ ಫಾಲೋ ಅಪ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.